ಇವತ್ತಿನ ಯುವ ಪೀಳಿಗೆಯ ರೈತ ಕೃಷಿ ಚಟುವಟಿಕೆಯನ್ನ ಬಿಟ್ಟು ದೊಡ್ಡ ದೊಡ್ಡ ಪಟ್ಟಣ ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾನೆ. ನಗರಗಳಲ್ಲಿ ತಿಂಗಳಿಗೆ 10-15 ಸಾವಿರ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದಾನೆ. ಬಯಲು ಸೀಮೆ ರೈತ ಕುಟುಂಬದ ಯುವಕರು ಮಳೆಯ ಕೊರತೆಯಿಂದ ಹೊಲದಲ್ಲಿ ಬೆಳೆದ ಬೆಳೆ ಕೈಗೆ ಸಿಗಲಿಲ್ಲ ಅಂತಾನೋ, ಬೆಳೆದ ಬೆಳೆಗೆ ನಿರ್ದಿಷ್ಟವಾದ ಬೆಲೆ ಸಿಗಲಿಲ್ಲ ಅಂತಾನೋ, ಕನಿಷ್ಠ ಭೂಮಿಗೆ ಹಾಕಿದ ಬೀಜ ಮತ್ತು ಗೊಬ್ಬರಕ್ಕೆ ಖರ್ಚಾದ ಅಸಲಾದರೂ ಸಿಗಲಿಲ್ಲ ಅಂತಾನೋ ಮಾನಸಿಕವಾಗಿ ಕುಗ್ಗಿ ಗುಳೆ ಹೋಗುವ ಪರಿಸ್ಥಿತಿನೂ ಬಂದಿದೆ. ಇಂತಹ ಒಂದು ಸಂದರ್ಭದಲ್ಲೂ ಕೂಡ ಗದಗ ಜಿಲ್ಲೆ ಲಕ್ಷ್ಮೀಶ್ವರ ತಾಲೂಕಿನ ಬಾಲೆಹೊಸೂರು ಗ್ರಾಮದಲ್ಲಿ ಜಾಲವಾಡಗಿಯವರ ಕುಟುಂಬ ಜಿಲ್ಲೆಯಲ್ಲಿಯೇ ಅವಿಭಕ್ತ ಕುಟುಂಬ ಅಂತ ಹೆಸರಾಗಿದೆ ಮತ್ತು ಪ್ರಾರಂಭದಲ್ಲಿ ಲಾಭವಾಗದಿದ್ರೂ ನಿರಂತರ ಕೈಗೊಂಡ ರೇಷ್ಮೆ ಕೃಷಿಯಿಂದ ತಿಂಗಳಿಗೆ 8 ಲಕ್ಷ ದುಡಿತಾ ಇದ್ದಾರೆ. ಈ ಕುರಿತು ವಿಶೇಷ ಸ್ಟೋರಿ ಇಲ್ಲಿದೆ. ಕೋಳಿ ಫಾರ್ಮ್ ಮಾಡಿಸಿದ್ದು ಮೊದಲು ನಾವು ಈ ರೇಷ್ಮೆಗೆ ಅಂತ ಏನು ಮಾಡಿದ್ದಲ್ಲ, ರೇಷ್ಮೆ ಶುರು ಮಾಡಿ ಕೋಳಿ ಫಾರ್ಮ್ ಬಂದಾಗಿಂದಾಗ ರೇಷ್ಮೆ ಶುರು ಮಾಡಿದ್ವಿ. ಇದ ಮನೆಗೆ 9 ವರ್ಷ ಗೂಡು ಬೆಳೆದನ್ನು ಮಾಡಿದ್ವಿ ನಾವು ಈ ಮನೆಯಾಗ ಮಾಡಿ. ಅದಾದ ನಂತರ ಮತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ ನಾವು ಟ್ರೈನಿಂಗ್ ತೊಗೊಂಡು 3 ತಿಂಗಳು ಟ್ರೈನಿಂಗ್ ತೊಗೊಂಡು ಇದಕ್ಕೆ ಚಾಕಿ ಸೆಂಟರ್ ಶುರು ಮಾಡಿದ್ವಿ. ಟ್ರೈನಿಂಗ್ ಯಾವ ಊರಿಗೆ ಹೋಗಿದ್ರಿ? ನಾವು ಮೈಸೂರಾಗ ತೊಗೊಂಡಿದ್ವಿ. ಕೇಂದ್ರ ರೇಷ್ಮೆ 3 ತಿಂಗಳ ಅದು ಕೇಂದ್ರ ರೇಷ್ಮೆ ಮಂಡಳಿ ಟ್ರೈನಿಂಗ್ ಕೊಡ್ತಾರೆ 3 ತಿಂಗಳ. ಅಲ್ಲೇ ಟ್ರೈನಿಂಗ್ ತೊಗೊಂಡಿದ್ರು. ತೊಗೊಂಡು ಬಂದು ಆದ ನಂತರ ಇಲ್ಲಿ ನಾವು ಚಾಕಿ ಸೆಂಟರ್ ಶುರು ಮಾಡಿದ್ವಿ. ಶುರು ಮಾಡಿದ್ದು ಈಗ 11ನೇ ವರ್ಷ ನಮ್ದು ಈಗ. ಈಗ ರೇಷ್ಮೆ ಗೂಡು ಮಾರೋದಕ್ಕೂ ಚಾಕಿ ಸೆಂಟರ್ಗೆ ಏನು ವ್ಯತ್ಯಾಸ? ನಿಮ್ಗೆ ಯಾವ ರೀತಿ ಲಾಭ ಅನ್ಸುತ್ತೆ ಇದ್ರೊಳಗೆ? ಲಾಭ ಮಾಡ್ದಂಗೆ ರೀ ಅದು. ನಾವು ಚಾಕಿ ಸೆಂಟರ್ ಮಾಡಿದ್ರೆ ಅದರಿಂದ ಎಷ್ಟು ಪ್ರಯತ್ನ ಐತಿ ಅದ್ರ ತಕ್ಕಂಗೆ ಅದಕ್ಕೆ ಲಾಭ ಇರ್ತೈತಿ. ಗೂಡಿಂದ ಏನು ಇರ್ತೈತಿಲ್ಲ ಅದ್ರ ತಕ್ಕಂಗೆ ಅದಕ್ಕೆ ಲಾಭ ಇರ್ತೈತಿ. ಆದ್ರೆ ಎರಡನ್ನು ಮಾಡ್ಬೇಕಾದ್ರೆ ರಿಸ್ಕ್ ತಗೊಂಡ ಮಾಡೋಂಥ ಕೆಲಸ ಇದು. ಏನು ದೊಡ್ಡದೇನಲ್ಲ, ಜವಾಬ್ದಾರಿನ ಮಾಡ್ಬೇಕಷ್ಟ. ಇಷ್ಟ ಕಷ್ಟಪಟ್ಟು ಮಾಡೋಂಥದ್ದು ಏನಿಲ್ಲ ಇದ್ರಾಗ, ಇಷ್ಟಪಟ್ಟು ಮಾಡ್ಬೇಕಿದ್ರಾಗ. ಈ ಜಾಲವಾಡಗಿಯವರ ಕುಟುಂಬ ಗ್ರಾಮದಲ್ಲಿ ಹೊಸ ಕೃಷಿ ಪದ್ಧತಿಯನ್ನ ತಂದು ಗ್ರಾಮದ ರೈತರಿಗೆ ಪರಿಚಯಿಸಿದ್ದಾರೆ. ಮೊಟ್ಟ ಮೊದಲು HF ಜರ್ಸಿ ಹಸುಗಳನ್ನ ಸಾಕಿ ಹೈನುಗಾರಿಕೆಯನ್ನ ಆರಂಭ ಮಾಡಿದ್ರು. ಅದರಲ್ಲಿ ಹೇಳಿಕೊಳ್ಳುವಂತ ಲಾಭ ಏನು ಸಿಗ್ಲಿಲ್ಲ. ತದನಂತರ ಕೋಳಿ ಫಾರ್ಮ್ ಹೌಸ್ ಕೃಷಿ ಆರಂಭಿಸಿ ಕೋಳಿ ಮಾರಾಟ ಮತ್ತು ಮೊಟ್ಟೆ ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ರು. ಅದರಲ್ಲೂ ಕೂಡ ಹೆಚ್ಚು ಲಾಭ ಸಿಗಲೇ ಇಲ್ಲ. ಬಾಳೆ, ಕಬ್ಬು, ದಾಳಿಂಬೆ, ಸೇಬು, ಬಾರಿ, ಬೆಲ್ಲ ತಯಾರಿಕೆ ಅನೇಕ ಹೊಸ ಕೃಷಿ ಪದ್ಧತಿಯನ್ನ ತಂದು ಗ್ರಾಮದಲ್ಲಿ ಮಾದರಿ ಮತ್ತು ಇನ್ನುಳಿದವರಿಗೆ ಪ್ರೇರಣೆಯೂ ಆಗಿದ್ದಾರೆ. ಕೋಳಿ ಫಾರ್ಮ್ ಹೌಸ್ಗೆಂದು ಮಾಡಿದ ಶೆಡ್ನಲ್ಲೇ ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಇವರಿಗೆ ರೇಷ್ಮೆ ಸಾಕಾಣಿಕೆಯಲ್ಲಿ ತಿಂಗಳಿಗೆ ಸಾವಿರಾರು ರೂಪಾಯಿ ಲಾಭ ಸಿಗಲು ಆರಂಭ ಆಯಿತು. ಇದರಲ್ಲಿ ಲಾಭ ಕಂಡ ರೈತ ಮನೆತನದ ಜಾಲವಾಡಗಿ ಕುಟುಂಬ ಮೊದಲು 6 ಎಕರೆಯಲ್ಲಿ ರೇಷ್ಮೆ ಬೆಳೀತಾ ಇದ್ರು. ನಂತರ 20 ಎಕರೆಗೆ ವಿಸ್ತರಿಸಿದರು. ಸುಮಾರು 11 ವರ್ಷದವರೆಗೂ ರೇಷ್ಮೆ ಹುಳು ಸಾಕಿ ಗೂಡು ಮಾಡಿದ್ದರಲ್ಲಿ ಲಾಭ ಪಡೆಯುತ್ತಿದ್ದವರು 9 ವರ್ಷದಿಂದ ರೇಷ್ಮೆ ಚಾಕಿ ಸೆಂಟರ್ ತೆರೆದು ಈಗ ತಿಂಗಳಿಗೆ ಆಳಿನ ಖರ್ಚು ಮತ್ತು ಮತ್ತಿತರ 1 ಲಕ್ಷ ರೂಪಾಯಿ ಖರ್ಚನ್ನು ಕಳೆದು ಕಡಿಮೆ ಎಂದರೂ ತಿಂಗಳಿಗೆ ಸುಮಾರು 8 ಲಕ್ಷ ರೂಪಾಯಿ ಲಾಭ ಗಳಿಸ್ತಾ ಇದ್ದಾರೆ. ಚಾಕಿ ಸೆಂಟರ್ ಆದ್ಮೇಲೆ ಇಲ್ಲಿಯ ಹುಳುಗಳು ತಗೊಂಡು ಹೋಗೋದಕ್ಕೆ ಯಾವ ಗ್ರಾಮದವ್ರು ಬರ್ತಾರೆ? ದಾವಣಗೆರೆ ಮಟ್ಟ ಹುಳ ಕೊಟ್ಟವಿ, ಈ ಕಡೆ ಬಾಗಲಕೋಟೆ ಜಿಲ್ಲೆದಾಗ ಕೊಟ್ಟವಿ, ಗದಗ, ಹಾವೇರಿ, ಶಿವಮೊಗ್ಗ, ಭದ್ರಾವತಿ ಅಲ್ಲಿವರೆಗೂ ಹುಳ ಕಳಿಸಿವಿ ನಾವು. ನೀವು ರೇಷ್ಮೆ ಚಾಕಿ ಸೆಂಟರ್ ತಗೊಂಡ ಗ್ರಾಮದಲ್ಲಿ ಬಹಳಷ್ಟು ಜನರು ರೇಷ್ಮೆಗಳನ್ನ ಮಾಡಿಬಿಟ್ಟು ಬಾಲೆಹೊಸೂರು ಗ್ರಾಮ ಮಾಡ್ಯಾರ. ಅದು ನಿಮ್ಮ ಪ್ರೇರಣೆಯಿಂದ ಆಗಿರ್ತಕ್ಕಂಥದ್ದು. ಸುಮಾರು ಜನ 3/4% ಬಾಲೆಹೊಸೂರು ಗ್ರಾಮದಲ್ಲಿ ರೇಷ್ಮೆಯನ್ನ ಮಾಡ್ತಿದ್ರು. ಈಗ ಲಾಕ್ಡೌನ್ ಆಗಿಂದಾಗ ಲಾಕ್ಡೌನ್ ಬಿತ್ತಲ್ಲ, ಅವಾಗ ಒಂದ್ ಸ್ವಲ್ಪ ರೇಟ್ ಕಡಿಮೆ ಆತ್ರಿ. ಆ ರೇಟ್ ಕಡಿಮೆ ಆಗೈತಿ ಅಂತಂದ್ ಹೇಳಿ ಕೆಲವು ಜನ ತೆಗೆದ್ರು. ಅದನ್ನ ಬಿಟ್ರೆ ಏನು ಇಲ್ಲ ಇದ್ರಾಗ. ಸ್ವಲ್ಪ ತಾಳ್ಮೆ ಬಾಳ ಬೇಕು ರೇಷ್ಮೆ ಮಾಡಿದ ತಾಳ್ಮೆ ಬಾಳ ಬೇಕು. ಇದಕ್ಕ ಇವತ್ತ ರೇಟ್ ಬಿದ್ದೈತಿ ಅಂತ ಹೇಳಿ ರಂಟಿ ಹೊಡೆದ್ ಬಿಟ್ಟೆ ಅಂದ್ರ ರೇಟ್ ಬಂದಾಗ ಹಚ್ಚಿ ನಾವು ಬೆಳೆ ತೆಗಿಬೇಕಂದ್ರ 9 ತಿಂಗಳ ಬೇಕಿದೆ. ಮತ್ತೆ ಒಳ್ಳೆ ಶುರು ಮಾಡ್ಬೇಕಂದ್ರ ಈ ರೇಷ್ಮೆ ಚಾಕಿ ಸೆಂಟರ್ ನೀವು ತೆಗೆದ್ಮೇಲೆ ಒಟ್ಟು ಸರಿಸುಮಾರಿಗೆ ಎಷ್ಟು ಸಾವಿರ ಹುಳಗಳನ್ನು ನೀವು ಮಾಡ್ತೀರಿ? ಒಂದು ತಿಂಗಳಿಗೆ 96,000 ಮಟ್ಟ ಚಾಕಿ ಕಟ್ಟಿವ್ ನಾವು ಸ್ಟಾರ್ಟಿಂಗ್ ಒಂದು ತಿಂಗಳಿಗೆ. ಈಗ ಸ್ವಲ್ಪ ಆಳಿನ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಮಾಡಿದ್ವಿ. ಈಗ 40-45 ಸಾವಿರಕ್ಕೆ ಬಂದಿದೆ. ಅಂದ್ರೆ ಒಟ್ಟಾರೆಗೆ ಎಷ್ಟು ನಿಮ್ಗೆ ತಿಂಗಳಿಗೆ ಎಷ್ಟು ಲಾಭ ಸಿಗುತ್ತೆ ಅದರಲ್ಲಿ? ಈಗಿನ ರೇಟಿಗೆ ನಮ್ಗೆ ಎಲ್ಲಾ ಖರ್ಚು ತೆಗೆದು 6-7 ಲಕ್ಷ ಸಿಗ್ತೈತಿ ಒಂದು ತಿಂಗಳಿಗೆ. ಕೋಳಿ ಫಾರ್ಮ್ ಮಾಡಿದ್ರಲ್ಲ, ಅದ್ರಲ್ಲಿ ನಿಮ್ಮ ಲಾಭ ಹೆಂಗೆ? ಒಟ್ಟ ಕೋಳಿ ಫಾರ್ಮ್ ನಾವು ಲಾಭ ಅನ್ನೋದ ಕಂಡಿಲ್ಲ. ಅದು ಶುರು ಮಾಡಿದ್ವಿ, ಸ್ವಲ್ಪ ದಿನಕ್ಕೆ ಹಕ್ಕಿ ಜ್ವರ ಅಂತ ಬಂದ್ಬಿಡ್ತು. ಅದೆಲ್ಲ ಫಾರ್ಮ್ ಲಾಸ್ ಮಾಡ್ಬಿಡ್ತು. ಅದನ್ನ ಬಿಟ್ಟು ಹಂಗ ಕೈ ಬಿಟ್ಟು ಮುಂದೆ ನಾವು ರೇಷ್ಮೆ ಮಾಡಿದಾಗ ಅದ ಮನೆಯನ್ನ ಕನ್ವರ್ಟ್ ಮಾಡ್ಕೊಂಡು ನಮ್ಗೆ ಹೆಂಗ್ ಬೇಕಂಗ ರೇಷ್ಮೆ ಶುರು ಮಾಡಿದ್ವಿ. ಅಲ್ಲಿಂದ ಇಲ್ಲಿಗೆ ಅಂದ್ರೆ ನಮ್ಗೆ ರೇಷ್ಮೆ ಒಳಗ ಲಾಸ್ ಅಂಕರ್ ಏನು ಕಂಡೇ ಇಲ್ಲ. ನಾವು ಯಾವಾಗ್ಲೂ ಪ್ರತಿ ಸಲನೂ ಕಂಡಿಲ್ಲ. ಬೆಳೆ ಹೊಕ್ಕು ಬರ್ತಾವ. ಅದು ಮಾಮೂಲಿ ಯಾವ ಬೆಳೆ ಆದ್ರೂ ನಮ್ಗ ನಿರೀಕ್ಷೆ ಮಾಡಿರ್ತಾವಲ್ಲ ಅಂದ್ಕೊಂಡಂಗೆ ಯಾವ್ದು ಆಗೋದಲ್ಲ. ನಾವು ಇದ್ರಾಗ ಲಾಸ್ ಅನ್ಭವಿಸಿವಿ.
ಆದ್ರೆ ಇದನ್ನ ಬಿಟ್ಟಿಲ್ಲ ವೃತ್ತಿಯನ್ನ. ಲಾಸ್ ಆಗೈತಿ ಅಂತಂದು ಹೇಳಿ ನಾವು ಬಂದ್ ಮಾಡಿಲ್ಲ, ಅದನ್ನ ಕಂಟಿನ್ಯೂ ಮುಂದುವರ್ಸಿರೋದ್ರಿಂದ ನಮ್ಗೆ ಬರ್ಬೇಕಾದ ಲಾಭ ಬಂದೇ ಬರ್ತೈತೆ. ಈ ಬೆಳೆ ಏನಾದ್ರೂ ಫೇಲ್ ಆತಂದ್ರೆ ಈ ತಿಂಗಳದಾಗ ಮುಂದೆ ನಾವು ಸ್ವಲ್ಪ ಹುಷಾರಾಗಿಬಿಡ್ತೇವೆ, ಮುಂದಿನ ಬೆಳೆ ನಾವು ಚಲೋ ಮಾಡೋಣಪ್ಪ ಅಂತಂದು ಆ ಲಾಭ ಅದ್ರ ಸಿಕ್ಕಾಬಿಡ್ತೈತಿ ನಮ್ಗೆ. ಮೈಸೂರಿಂದ ಮಟ್ಟೆ ಬರ್ಬೇಕಲ್ಲ, 10-12 ಅವರ್ ಬರ್ಬೇಕು ಅಲ್ಲಿಂದ. ಸ್ವಲ್ಪ ಏನಾರ ಹೀಟ್ಗೆ ಅದ್ರದ್ದು ಬ್ರೋನ ಬೆಳಿತಿರ್ತೈತಲ್ಲ ಮಟ್ಟೆದ್ದು, ನೀರಿನಾಂಶ ಏನಾದ್ರೂ ಕಾವು ಬಿದ್ದು ಮಟ್ಟೆ ನೀರಿನಾಂಶ ಕಡಿಮೆ ಆದಾಗ ನಮಗಿಲ್ಲಿ ಚಾಕಿ ಕರೆಕ್ಟ್ ಆಗೋದಲ್ಲ. ಅದು ಚಾಕಿ ಕರೆಕ್ಟ್ ಹಾಲಿದ್ದಾಗ ಅಷ್ಟ ನಮ್ಗೆ ಅದು ಹೊಡ್ತಾ ಕೊಡೋದಿಲ್ಲ. ಬರಬೇಕಾದ ಮಟ್ಟೆ 25-26 ಟೆಂಪ್ರೇಚರ್ನಾಗ ಬಂತಂದ್ರ ಯಾವ್ದು ಇದಕ್ಕೂ ತೊಂದರೆ ಮಾಡಂಗಿಲ್ಲ ನಮ್ಗೆ. ಅದು ಲಾಸ್ ಕಂಡವಿ, ಆದ್ರೆ ಅದೇನ್ ನಮ್ಗೇನ್ ಅನ್ಸಿಲ್ಲ ಇದನ್ನ ಮಾಡೋದ್ರಿಂದ, ರೇಷ್ಮೆ ಮಾಡೋದ್ರಿಂದ. ಈ ಚಾಕಿ ಸೆಂಟರ್ ಮಾಡಿದ್ರೆ ಲಾಭ ಸಿಗ್ತೈತಿ ಅಂತಲ್ಲ, ಗೂಡು ಬೆಳೆದ್ರೆ ಅಷ್ಟು ಲಾಭನ ಐತೆ. ಅದು ಅದಾಗ ಈಗ ರೈತರು ನಮ್ಮಲ್ಲಿ ಎಷ್ಟೋ ಮಂದಿ ರೈತರು ಒಯ್ತಾರೆ ಗೂಡಿಗೆ ಹುಳನ. ಅವರು ಈ ಸಲ ಅಂಕರು ಏನ್ ಲಕ್ಷ ಗಂಟ್ಲೆ, ನಮ್ಮ ರೈತರಿಗೆ ಏನ್ ಸಾಮಾನ್ಯ ಅಲ್ಲ, ಲಕ್ಷಾಧಿಪತಿಗಳು ಈಗಿದಾರ ರೇಷ್ಮೆ ಒಳಗ. ಇನ್ನು ಉಳಿದ ಪೀಕ್ನಾಗ ಯಾವ್ದು ಬರ್ತೀವಿ 10 ಬೆಳೆ ತೆಗಿತಾರೆ ನಮ್ಮ ರೈತರು. ಇಲ್ಲಿಗೆ ನಮ್ಮ ಮಂತಿಲಿ ಹುಳ ಹೋದಾರ, 1 ವರ್ಷಕ್ಕ 10 ಬೆಳೆ ತೆಗಿತಾರ, 11 ಬೆಳೆ ತೆಗೆದಾರು ಅದಾರ. ಇಷ್ಟಲ್ಲದೆ ತಮ್ಮ ತೋಟದಲ್ಲಿಯೇ ಮನೆಗೆ ಹಾಗೂ ಹೊಲದಲ್ಲಿ ಕೆಲಸ ಮಾಡುವ ಆಳುಗಳಿಗೆ ಸಾಕಾಗುವಷ್ಟು ತರಕಾರಿ ಬೆಳೀತಾರೆ. ತೋಟದಲ್ಲಿ ಬೇರೆ ಬೇರೆ ಮಿಶ್ರ ಬೆಳೆಯನ್ನು ಬೆಳೀತಾರೆ. ತೋಟದ ಮನೆಯಲ್ಲಿಯೇ 100 ಜವಾರಿ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಬಹಳಷ್ಟು ಜನ ಏನಂತಂದ್ರೆ ಕೃಷಿಯಿಂದ ಬಹಳ ವಿಮುಖರಾಗಬೇಕು, ಅಂದ್ರೆ ಅದರಿಂದ ಹೊರಗೆ ಬರಾಕತ್ತಾರೆ. ಹೊಲ ಮಾಡ್ಕೊಂಡು ಸಿಟಿ ಸೇರೋದು ಅಥವಾ ಪಟ್ಟಣ ಸೇರೋದು, ಅಂದ್ರೆ ಆಳ್ ಸಿಗ್ತಾ ಇಲ್ಲ, ಮಾಡೋರಿಲ್ಲ ಅಂತಂದು ಒಂದು ಏನೇನೋ ಕಾರಣ ಕೊಟ್ಕೊಂಡಿರ್ತಾರೆ. ಅಂದ್ರೆ ಲೇಬರ್ ಕೊರತೆಗಳು ಬಹಳ ಕಾಣಿಸಕೈತಿ ಅಂತ ಹಳ್ಳಿ ಒಳಗ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಕೇಳಿದ ಕೂಲಿ ನಮ್ಗೆ ಕೊಡಕ್ ಆಗದೆ ಇರೋ ಕಾರಣಕ್ಕೆ ನಾವು ಹೊಲ ಬಿಟ್ಟು ಬೇರೆದವ್ರಿಗೆ ಲಾವಣಿ ಹಾಕಿ ಬಡ್ಡೆ ಹಾಕಿ ಬೇರೆ ಬೇರೆ ಪಟ್ಟಣ ಕಡೆ ವಲಸೆ ಹೋಗ್ತಾರೆ. ಈಗ ನೀವೇನ್ ಹೇಳ್ತೀರಿ ಅಂತವ್ರಿಗೆ? ಮನ್ಯಾಗ ಇಬ್ಬರು ಅದಾರಂದ್ರ ಅವ್ರಿಗೆ ಎಷ್ಟು ನೀತೈತಿ ಅಷ್ಟ ಮಾಡಾಕ್ ನಡ್ತೈತಿ. ಏನು 10 ಎಕರೆ ಹೊಲ ಜಮೀನ್ ಐತಿ ನಮ್ದು ಅಂತ ಹೇಳಿ 10 ಎಕರೆ ಹಚ್ಚ ಅಂತ ಏನಿಲ್ಲ ಇದ್ರಾಗ. 1 ಎಕರೆ ಹಚ್ಚ್ರಿ, 2 ಎಕರೆ ಹಚ್ಚ್ರಿ, ನಿಮಗೆ ಎಷ್ಟು ಕೆಲಸ ನೀತೈತಿ ಒಂದ್ ದಿವ್ಸಕ್ಕ, ನಿಮ್ಗೆ ಎಷ್ಟು ನೀತ ಅಷ್ಟ ಮಾಡಿದ್ರು. ನಿಮ್ದು ಗಂಡ ಹೆಂಡತಿ ಮನೆಗೆ ಇದ್ದ ಇರ್ತಾರ, ಅವ್ರಿಗೆ ಎಷ್ಟಪ್ಪ 50 ಲಿಂಗ್ಸ 100 ಲಿಂಗ್ಸ್ ಮೆಸಕಾಗತ್ತೆ, ಅಷ್ಟ ಮೆಸ್ಲಲ್ಲಿ ಅವರು 10 ಎಕರೆ ಐತಿ ನಮ್ದು ಅಂತ ಹೇಳಿ 10 ಎಕರೆ ಮಾಡೋದ್ ಬೇಕಾಗಿಲ್ಲ. 1 ಎಕರೆ ಮಾಡ್ಕೊಂಡು ಅದ್ರಾಗ 2 ಪಾರ್ಟಿಷನ್ ಮಾಡ್ತೀನಿ ಅಂದ್ರ ಅವರು ಕಡಿಮೆ ಅಂದ್ರೆ 50ರಿಂದ 60 ಸಾವಿರ ತರಬಹುದು. ಈಗ ಇದು ರೇಷ್ಮೆ ಬೆಳೆದಕ್ಕೋಸ್ಕರ ಅಷ್ಟು ದುಡ್ಡು ಬೇಕಲ್ಲ ನಮಗ ಅಂತ ಹೇಳಿ ಒಂದು ಇದು ಇರುತ್ತೆ. ಒಂದು ಗೂಡು ಮನೆ ಕಟ್ಟಬೇಕು, ಅದು ಒಂದು. ಈಗ ರೇಷ್ಮೆ ಅಂದಾಗ ಎಲ್ಲಿ ಬರ್ತೈತಿ, ಫಸ್ಟ್ಗೆ ಬಂಡವಾಳ ಹಾಕ್ಬೇಕು, ಅದಕ್ಕ ಮನಿ ಬೇಕು, ಒಳಗೆ ರ್ಯಾಕ್ ಬೇಕು, ಚಂದ್ರಿಕೆ ಅಂತ ಇರ್ತೈತಿ, ಮನೆ ತೊಳೆಯಕ ಸ್ಪ್ರೇಯರ್ ಮಿಷನ್ ಅಂತ ಬೇಕು. ಇವನ್ನೆಲ್ಲ ನಾವು ಮಾಡ್ಕೊಂಡ್ ಮಟ್ಟ ಸ್ವಲ್ಪ ತ್ರಾಸ ಆಕತಿ. ಆದ್ರೆ ಮುಂದೆ ಸ್ವಲ್ಪ ಇವ್ ಮಾಡ್ಕೊಂಡ್ ಬೆಳೆ ಶುರು ಆತಂದ್ರ ಆ ತ್ರಾಸ ಎಲ್ಲದೂ ಸರಿ ಹೋಗ್ಬೇಕತಿ. ಪ್ರತಿ 40 ದಿವ್ಸಕ್ಕೊಮ್ಮೆ ಕಟಾವ್ ಆಕತಿ. 8 ದಿವಸ ಚಾಕಿ ಸೆಂಟರ್ನಾಗ ಹೊಳ ಮೀತೈತಿ. ಅಲ್ಲಿಂದ ಅವ್ರು 22 ದಿವ್ಸಕ್ಕ ಗೂಡು ಕಟ್ಟೋದು ಮುಗಿದು ಬಿಡ್ತೈತಿ ಪ್ರೊಸೆಸ್. ಈಗ ನೀವು ಕೊನೆಯದಾಗಿ ಅಂತಂದ್ರೆ ಯಾರು ಲೇಬರ್ ಸಿಗೋದಿಲ್ಲ, ಕೂಲಿಗಾರರ ಕೊರತೆ ಇದೆ, ಅವ್ರಿಗೆ ಕೇಳಿದಷ್ಟು ದುಡ್ಡು ಕೊಡಕ್ ನಮ್ಗೆ ಹಣಕಾಸಿನ ಕೊರತೆ ಇದೆ ಅಂತ ಅನ್ನೋಂಥವ್ರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತೀನಿ? ಅವ್ರಿಗೆ ಅವ ಇಷ್ಟಪಟ್ಟು ಕೆಲಸ ಮಾಡ್ಬೇಕಿದ್ರಾಗ ರೇಷ್ಮೆ ಒಳಗ ಕಷ್ಟ ಪಡೋಂಥದ್ದೇನಿಲ್ಲ, ಇಷ್ಟಪಟ್ಟು ಕೆಲಸ ಮಾಡ್ಬೇಕು. ಈಗ ಒಬ್ಬ ಮನುಷ್ಯ ಎಷ್ಟು ಬದುಕು ಮಾಡ್ತಾನ. ಲೇಬರ್ ಅಂದ್ರೆ ಅವೇನು 2 ಆಳಿನ ಕೆಲಸ ಮಾಡ್ತಾನ, ಮನಿ ಒಂದ್ರೆ ಏನ್ 2 ಆಳಿನ ಕೆಲಸ ಮಾಡ್ತಾನ. ಅವ್ಗೆ ಎಷ್ಟು ನಿಂತೈತಿ ಅವ ಮಾಡ್ತಿರ್ತಾನ. ಮನಿಯವನು ಅಷ್ಟ, ಲೇಬರ್ ಆದ್ರ ಅಷ್ಟ. ಅವ್ಗೆ ಎಷ್ಟು ನಿಂತೈತಿ ಅಷ್ಟ ಹಚ್ಚಲಿಲ್ಲ, ಅದನ್ನ ಹೇಳ್ತಿಲ್ಲ. 10 ಎಕರೆ ಹೊಲ ಐತಿ ಅಂದ್ರೆ 10 ಎಕರೆ ಹಚ್ಚೋದು ಬೇಡವ, 1 ಎಕರೆ ಹಚ್ಚಲಿ. ಆದ್ರೆ ಆರ್ಥಿಕ ಗುಣಮಟ್ಟ ಸುಧಾರಿಸ್ತೈತಿ ರೇಷ್ಮೆ ಇದ್ದಾರದು. ಈಗ ನೀವು 100 ಎಕರೆ ಜಮೀನ್ದಾರ ಅದಾರ ನಮ್ಮಲ್ಲಿ, 3 ಎಕರೆ ರೇಷ್ಮೆ ಐತಿ ಅಂದ್ರೆ ಅವ್ನ ಮುಂದೆ ಅವೇನು ಉತ್ಪನ್ನ ತೆಗಿಯಕ್ ಆಗಲ್ಲ. ಈಗ ಕೆಲವು ಮಂದಿ ರೈತರು ನಮ್ಮ ಮಂತ್ರಿ ಹುಡುಕ್ ಬಂದ್ರೆ ಹೇಳ್ತಾರಲ್ಲ, ಅವೆಲ್ಲ ಮಾತಾಡ್ತಿರ್ತಾವ್ರು ಬಂದಾಗ, ಅವ್ರು ಹೇಳ್ತಾರ ಈ ಸಲ ಇಷ್ಟ ಆತ್ ನಮ್ದು ಅಂತಂದು. ಅದಕ್ಕ ಲೇಬರ್ ಏನೋ ಒಂದ್ ಕಾರಣ ಹೇಳ್ತೈತಿ, ಜನ ದುಡಿಯಾಕೊಂಡ್ರು ಕಾರಣ ಹೇಳ್ತಾರ. ಸುಮ್ಮನೆ ಕಾರಣ ಬಾಳ ಹೇಳ ಮುಂತಂಗ್ ಮುಂದೆ ನಮ್ಗೆಲ್ಲಿ ಮಾಡೋದಾಗಬೇಕು. ಫಸ್ಟ್ ಸ್ಟಾರ್ಟಿಂಗ್ ನಾವು ಮಾಡಿದಾಗ ನಾವೆಲ್ಲ ಗೊತ್ತಿದ್ದರೆ ಹೇಳ್ತಿದ್ವಿ. ಅವ್ರು ಬಾಳ ಮಂದಿ ಮಾಡೋದಾಕೈತಿ. ಅವ್ರಿಗೆ ಇತ್ತಿತ್ತಾಗ 1-2 ಇದ್ರೆ ರೇಷ್ಮೆ ಮಾಡ್ತಾರೆ. ಮತ್ತೆ ಈಗ ಯಾಕೆ ಆಕೈತಿಪ್ಪ ಅವ್ರಿಗೆ? ಅದು ಈಗ ನಿಮ್ಮ ಇದ್ರೊಳಗ ಎಷ್ಟು ಜನ ಲೇಬರ್ಸ್ 10ರಿಂದ 12 ಜನ ಇರ್ತಾರೆ ಇಲ್ಲಿ. ಇದಕ್ಕ ಕೆಲಸ ಜಾಸ್ತಿ ಇರೋದು. ಸೊಪ್ಪು ಹರಿಬೇಕು, ಹರ್ಕೊಂಬರ್ಬೇಕು ಹೊಲದಿಂದ, ಇಲ್ಲಿ ತಗೊಂಬಂದ್ ಕಟ್ ಮಾಡ್ಬೇಕು, ಹಾಕೋದು, ಇಲ್ಲೆಲ್ಲ ಕೆಲ್ಸ ಇರ್ತವು. ಅವ್ರಿಗೇನು ಅಷ್ಟು ಅವಶ್ಯಕತೆ ಇಲ್ಲ. 10-12 ಜನದ್ದು 100 ಲಿಂಗ್ಸು 50 ಲಿಂಗ್ಸ್ ಮೆಸರ್ಗೆ ಇಬ್ಬರ ಮೇಯಿಸಬಹುದು 100 ಲಿಂಗ್ಸ್. ಅದಕ್ಕೇನು ಲೇಬರ್ದು ಕಾರಣ ಹೇಳಂತದಿಲ್ಲ. ಇನ್ನು ರೇಷ್ಮೆ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇತರರಿಗೂ ಮಾದರಿ ಮತ್ತು ಪ್ರೇರಣೆಯಾದ ಜಾಲವಾಡಿಗೆ ಅವಿಭಕ್ತ ಕುಟುಂಬದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ.